ಹಳೆಯ ನೆನಪುಗಳನ್ನು ಮರೆಯಲುಂಟೆ ಎಂಬ ಹಿರಿಯರ ಮಾತಿನಂತೆ ಬಾಲ್ಯದ ನೆನಪುಗಳನ್ನು ಒಮ್ಮೆ ನೆನೆದರೆ ಆ ಕ್ಷಣ ಸ್ವರ್ಗವೇ ಸರಿ. ಅಂತಹದೊಂದು ನೆನಪಿನ ಕ್ಷಣವನ್ನು ಚಳ್ಳಕೆರೆಯಲ್ಲಿ ಕಾಣಬಹುದು. ಚಳ್ಳಕೆರೆ ನಗರದ ಹೆಗ್ಗೆರೆ ತಾಯಮ್ಮ ಪ್ರೌಢಶಾಲೆಯಲ್ಲಿ ಬಾಲ್ಯದ ಗೆಳತಿಯರು ಎಲ್ಲರೂ ಒಂದುಗೂಡಿ ತಮ್ಮ ಸಂತಸವನ್ನು ಕಳೆದ ಕ್ಷಣ ಕಾಣಬಹುದು. ಹಳೆ ವಿದ್ಯಾರ್ಥಿನಿಯರಿಂದ ಹಮ್ಮಿಕೊಂಡಿದ್ದ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಈ ದೃಶ್ಯಾವಳಿಗಳನ್ನು ಕಾಣಬಹುದು. ಇನ್ನು ಇದೇ ಸಂದರ್ಭದಲ್ಲಿ ನಗರದ HTT ಬಾಲಕಿಯರ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿನಿ ಕವಿತಾ ಮಾತನಾಡಿ, ಇದೇ ಶಾಲೆಯಲ್ಲಿ ಓದಿರೋಂಥ ವಿದ್ಯಾರ್ಥಿನಿ, ಹೆಗ್ಗೆರೆ ತಾಯಮ್ಮ ಬಾಲಕಿಯರ ಪ್ರೌಢಶಾಲೆ ಅಂತ. ಈ ಶಾಲೆಗೆ ಹೆಸರು ಏನಕ್ಕೆ ಬಂತು ಅಂದರೆ ತಾಯಮ್ಮ ಅಜ್ಜಿ ಅಂತ ಇದ್ದರು. ಅವರು ಈ ಶಾಲೆಗೆ ಕೊಟ್ಟಿರುವಂಥ ವ್ಯಕ್ತಿ. ಅವರನ್ನು ಕರೆದು ಸನ್ಮಾನಿಸಲಾಗಿತ್ತು ನಮ್ಮ ಸ್ಕೂಲಲ್ಲಿ. ಒಬ್ಬ ಬಾಲಕಿಯರ ಪ್ರೌಢಶಾಲೆ ಅಂದರೆ ಎಲ್ಲ ರೀತಿಯಲ್ಲೂ ನಮಗೆ ಪ್ರೋತ್ಸಾಹ ಕೊಟ್ಟು, ಅಂದರೆ ಹುಡುಗಿರು ಇವ್ರು ಏನಕ್ಕೂ ಇಲ್ಲ ಅನ್ನೋ ಥರ ಏನು ಮಾಡ್ತಿರ್ಲಿಲ್ಲ. ಒಂದು ಸ್ಪೋರ್ಟ್ಸ್, ನನ್ನ ಸಹಪಾಠಿ ಹೇಳಿದಾಗೆ ಒಂದು ಸ್ಪೋರ್ಟ್ಸಲ್ಲಿ ಆಗಿರ್ಬೋದು, ಒಂದು ಆ್ಯಕ್ಟಿವಿಟೀಸಲ್ಲಿ ಆಗಿರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲದರಲ್ಲೂ HTT GGS ಅಂದರೆ ಇನ್ನೂ ಒಂದು ವಿಷಯ ಹೇಳೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಇಡೀ ರಾಜ್ಯದಲ್ಲಿ ಹೆಚ್ಚು ಮಹಿಳೆಯರ ದಾಖಲಾತಿ ಪಡೆದಿರುವಂಥ ಸ್ಕೂಲ್ ಇದಾಗಿರೋದು ತುಂಬ ಹೆಮ್ಮೆ ಪಟ್ಟು ಹೇಳ್ತೀವಿ. 50 ಜನ ವಿದ್ಯಾರ್ಥಿಗಳು ಇದುವರೆಗೂ ದಾಖಲಾತಿ ಪಡೆದಿದ್ದಾರೆ. ನಂದು ಎಜುಕೇಷನ್ ಬಂದು 95-96 ಆಗಿತ್ತು. ಅವಾಗಿನ ಓದಿನಲ್ಲೂ ನಾನು ನನ್ನ ಮಕ್ಕಳಿಗೆ ಇವಾಗ ಉನ್ನತ ಶಿಕ್ಷಣ ಕೊಟ್ಟಿದ್ದೀನಿ ಅಂದರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ನಮ್ಮ ಸರ್ಗಳೇ ಕಾರಣ. ಒಬ್ಬೊಬ್ಬರ ಹೆಸರನ್ನು ನಾನು ಇಲ್ಲಿ ಪರ್ಟಿಕ್ಯುಲರಾಗಿ ಹೇಳಲೇಬೇಕು. ಅಷ್ಟು ಚೆನ್ನಾಗಿ ಪಾಠ ಮಾಡಿದ್ರು. ನಮಗೆ ಪಠ್ಯಪುಸ್ತಕದ ಪಾಠ ಹೇಳ್ತಿರ್ಲಿಲ್ಲ, ಜೀವನದ ಶೈಲಿ ಪಾಠಗಳು ಹೇಳ್ತಿದ್ರು. ಹಾಗಾಗಿ ನಮ್ಮ ತಲೆಯಲ್ಲಿ ಎಷ್ಟು ತುಂಬಿತ್ತು ಅದು ಅಂದರೆ ನಾವು ಸಾಯೋವರೆಗೂ ಅದನ್ನು ಮರೆಯೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ನಾವು ಈ ಶಾಲೆಯಲ್ಲಿ ಓದಿದ್ದೀವಿ ಅನ್ನೋದಕ್ಕೆ ತುಂಬ ಹೆಮ್ಮೆ ಪಡ್ತಿದ್ದೀವಿ. ಅದೇ ಕಾರಣ ಇಲ್ಲಿ ಕಾಣಿಸ್ತಿರೋ ನಮ್ಮ ಫ್ರೆಂಡ್ಸ್ ಎಲ್ಲ ಇವರು ಎಲ್ಲೆಲ್ಲಿ ಯಾವ್ಯಾವ ಊರಿಂದ, ಇಲ್ಲೇ ಊರಲ್ಲಿ ಇರೋರು ಸ್ವಲ್ಪ ಜನ ಆಗಿರ್ಬೋದು, ಬೆಂಗಳೂರಿಂದ, ಶಿವಮೊಗ್ಗದಿಂದ, ಎಲ್ಲ ಮೈಸೂರಿಂದ, ಎಲ್ಲ ಕಡೆಯಿಂದಲೂ ತುಂಬ ಮಂದಿ ಸೇರಿದ್ವಿ ಅಂದರೆ ಈ ಶಾಲೆ ಬಗ್ಗೆ ಇರುವ ಅಭಿಮಾನನೇ ಕಾರಣ. ಇತ್ತೀಚಿನ ದಿನಗಳಲ್ಲಿ ತಮ್ಮ ಕೆಲಸಗಳ ಒತ್ತಡದಿಂದ ಸ್ನೇಹಿತರ ಜೊತೆ ಬೆರೆಯುವುದೇ ಕಷ್ಟವಾಗಿತ್ತು. ಇಂತಹ ಸ್ನೇಹ ಸಮ್ಮಿಲನದ ಕಾರ್ಯಕ್ರಮಗಳಿಂದಾಗಿ ಯಾದರೂ ಹಳೆ ಸ್ನೇಹಿತರನ್ನು ಹಾಗೂ ಶಿಕ್ಷಕರನ್ನು ಭೇಟಿ ಮಾಡುವ ಅವಕಾಶ ದೊರೆಯುತ್ತಿರುವುದು ನಮ್ಮ ಭಾಗ್ಯವಾಗಿದೆ. ಕಲಿತ ಹೆಣ್ಣು ಸಮಾಜದ ಕಣ್ಣು ಎಂದು ಶ್ರೀ ಸಮುದಾಯವನ್ನು ಎತ್ತಿ ಹಿಡಿದಿದ್ದಾಳೆ. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.